ಸೊಗಸಾಗಿ ಅತ್ಯುತ್ತಮವಾಗಿ ಈ ಮಂಜುನಾದ ಕಾರ್ಯಕ್ರಮ ಅದನ್ನು ನಡೆಸಿಕೊಟ್ಟಂತ ಎಲ್ಲ ಕಲಾವಿದರಿಗೆ ನಾವು ಇನ್ನೊಮ್ಮೆ ನಮ್ಮ ಕರಡತ ಹಾಡನ್ನು ಕೊಡುವ. ಈ ಒಂದು ಮಂಜುನಾದ ಕಾರ್ಯಕ್ರಮದ ಹಿಂದೆ ಒಂದು ದೊಡ್ಡ ತಂಡವೇ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕೈಯಲ್ಲಿ ಕಂಕಣ ಕಟ್ಟಿ ಕೆಲಸ ಮಾಡುವಂಥವರು ನಮ್ಮ ನಿತ್ಯಾನಂದ ರಾವ್ ಅವರು. ಒಂದು 5-6 ವರ್ಷಗಳಿಂದ ಈ ಹಾಡುಗಳನ್ನು ಹುಡುಕಿ ರಾಜ್ಕುಮಾರ್ ಭಾರತಿ ಅವರನ್ನು ಕರೆದು, ನಮ್ಮ ಹೆಬ್ಬಾರರು ರಾಜ್ಕುಮಾರ್ ಭಾರತಿ ಅವರೆಲ್ಲ ಸೇರಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅದನ್ನು ಹಲವಾರು ಕಡೆ ಕಾರ್ಯಾಗಾರಗಳ ಮೂಲಕ ಹೇಳಿಕೊಟ್ಟು ಆನ್ಲೈನ್ನಲ್ಲಿ, ಆಮೇಲೆ ಇವತ್ತಿಗೆ 26ನೇ ಕಚೇರಿ ಅಂತ ಹೇಳಿದರು. 26ನೇ ಕಚೇರಿ ಇವತ್ತು, 27ನೇ ಕಚೇರಿ ಇವತ್ತು. ಅದನ್ನು ಈ ಥರ ಪ್ರಸ್ತುತಪಡಿಸಿದ್ದಾರೆ. ಚೆನ್ನೈಯಲ್ಲಿ, ಬೆಂಗಳೂರು, ಮೈಸೂರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಗರಗಳಲ್ಲೂ ಈ ಕಚೇರಿ ನಡೀತಾ ಉಂಟು. ದೊಡ್ಡ ದೊಡ್ಡ ದೇವಸ್ಥಾನಗಳು, ತಿರುಪತಿ, ಕಾಂಚೀಪುರಂ, ಆಮೇಲೆ ತಮಿಳುನಾಡಿನ ಹಲವಾರು ದೇವಸ್ಥಾನಗಳು, ಭದ್ರಾಚಲ, ಎಲ್ಲ ದೇವಸ್ಥಾನಗಳ ಮೇಲೂ ಹಲವಾರು ಹಾಡುಗಳು ಉಂಟು. ಆದರೆ ನಮ್ಮ ಮಂಜುನಾಥ ಸ್ವಾಮಿ ಮೇಲೆ ತುಂಬ ಕಮ್ಮಿ ಹಾಡಿರೋದು, ಕೆಲವು ಹಾಡು ಯಕ್ಷಗಾನದಲ್ಲಿ ಮಾತ್ರ ಇರೋದು. ಅದನ್ನು ನೋಡಿ ನಮ್ಮ ನಿತ್ಯಾನಂದರಾವ್ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಮೂಲಕ ಅದಕ್ಕೆ ಹಾಡು ಬರೆಯುವವರನ್ನು, ಬರೆದ ಹಾಡುಗಳನ್ನು ತಾವೇ ಸ್ವತಃ ಕೆಲವು ಹಾಡುಗಳನ್ನು ರಚಿಸಿ ಉತ್ತಮ ಸಂಯೋಜಕರನ್ನು, ಸಂಗೀತ ಸಂಯೋಜಕರನ್ನು ಆಯ್ದು ಅವರ ಹತ್ರ ಅದನ್ನು ಟ್ಯೂನ್ ಮಾಡಿಸಿ ಅದನ್ನು ಹಲವಾರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಹೇಳಿಕೊಟ್ಟು ಇವತ್ತು ಈ ಕಾರ್ಯಕ್ರಮ ಈ ಥರ ಶುರುವಾಗಿದೆ. ಇವತ್ತಿನ ಕಾರ್ಯಕ್ರಮ ನೋಡಿ ನಿಮಗೆ ಗೊತ್ತಿರಬಹುದು, ಇನ್ನು 15 ಕೀರ್ತನೆ ಉಂಟು. ಇವತ್ತು ಒಂದು 5-6 ಕೀರ್ತನೆ ಹಾಡಿದ್ದಾರೆ ಅಷ್ಟೇ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಮಂಜುನಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡ ಈ ದೇವಸ್ಥಾನದ ಎಲ್ಲ ವೃಂದದವರಿಗೆ, ಇದನ್ನು ಮೊದಲಿನಿಂದ ಇವತ್ತಿನವರೆಗೂ ಪೋಷಿಸಿಕೊಂಡು ಆಶೀರ್ವದಿಸಿಕೊಂಡು ಬಂದಂತಹ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮೊಂದು ಗೌರವವನ್ನು ಹೇಳ್ಕೊಳ್ತಾ, ನಿತ್ಯಾನಂದರಿಗೆ ಇನ್ನೊಮ್ಮೆ ನಿಮ್ಮ ಈ ದೊಡ್ಡ ಸೇವೆಗೆ ನಾವೆಲ್ಲ ಚಿರಋಣಿಗಳು ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.